ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ಅಣ್ಣ ತಡಿ ಇಲ್ಲಿ ಅಣ್ಣ ಮಾಧ್ಯಮ ನಾನು ಹೇಳ್ತೀನಿ ಅಣ್ಣ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇವತ್ತು ಮಾಧ್ಯಮ ಸ್ನೇಹಿತರು ವಿಜಯೇಂದ್ರ ವರ್ಸಸ್ ಅಂತ ಮಾಡಕೊಟ್ಟಿರಿ ಅಣ್ಣ. ಒಂದು ನಿಮಿಷ ತಡಿಯಣ್ಣ, ಇಲ್ಲಿ ನೀನು ಆಮೇಲೆ ಮಾತಾಡಬಾರ್ದು, ನಿನ್ನ ಕ್ವಶನ್ ಉತ್ತರ ಕೊಡ್ತೀನಿ ನಾನು. ಇಲ್ಲಿ ಯಾವ ವರ್ಸಸ್ ಇಲ್ಲ, BJP ಅಷ್ಟೇ. ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದ್ದು 10 ಬಾರಿ ಹೇಳಿದ್ದು, 100 ಬೆಳೀನಿ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷಿ ಅವರು. ಈಗ ನರೇಂದ್ರ ಮೋದಿಯವರವರ ಅಪಾಯಿಂಟ್ಮೆಂಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. 17 ಲೋಕಸಭೆ ಗೆದ್ದಿದ್ದೀವಿ. ಗೆದ್ದಿಲ್ವಾ? ಸಂಘಟನೆ ಮಾಡಿಲ್ವಾ? ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ವರ್ಚಸ್ ಇಲ್ವಾ? ಯಡಿಯೂರಪ್ಪನವ್ರು ಸೈಕಲ್ ತುಳಿಯುವಾಗ ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ರಾಜಕಾರಣಕ್ಕೆ ಬಂದಾಗ ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಕಣ್ಣೇ ಬಿಟ್ಟಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಯಾವ ನೈತಿಕ ಹಕ್ಕಿದೆ? ಯಾವುದೇ ನೈತಿಕ ಹಕ್ಕಿಲ್ಲ. ಕೇಳ್ತೀನಿ, ನಾನು ಸವಾಲಕ್ಕೆ ಬರೀ ನನ್ನ ಇದ್ರ ತಾಕತ್ತಿದ್ರೆ. ಇದು ಮಾಧ್ಯಮದಲ್ಲಿ ಮಾತಾಡಬಾರ್ದು. ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀನಿ. ಯಾಕಂದರೆ ಏನು ನಿನ್ನೆ ಮಾತಾಡಿದರೆ, ದಿಸಿಂತ ಮಾತಾಡಿದರೆ, ಕಳೆದ 2023 ವಿಧಾನಸಭೆ ಚುನಾವಣೆಗೆ ಅಧಿವೇಶನದ ಒಳಗೆ ಹೊರಗೆ ಮಾತಾಡಿದ್ದು 23 ಸೋಲಿಗೆ ಇವ್ರು ಯಾರಾದ್ರೂ 4 ಜನ ಟೀಮ್ ಮಾಡ್ಕೊಂಡಾರಲ್ಲ, ಇವರೇ ಕಾರಣ ಅಂತ ಹೇಳ್ತೀನಿ. ಗಂಟಾಘೋಷಿಗೆ ಹೇಳ್ತೀನಿ ನಾನು ನೋಡಿ, ರಾಷ್ಟ್ರೀಯ ಯಾರು ಇಲ್ಲಿ ಪ್ರಭಾರಿಗಳು ಬಂದಿರ್ತಾರೆ, ರಾಜ್ಯಕ್ಕೆ ಉಸ್ತುವಾರಿಗಳು ಬಂದಿರ್ತಾರೆ, ಅವ್ರನ್ನೂ ಟೀಕೆ ಮಾಡ್ತಾರೆ. ಅಂದರೆ ಇವರೇನು ಮೊಹಮ್ಮದ್ ಬಿನ್ ತೊಗೊಳಕ್ಕ ಸದ್ದಾಮ್ ಹುಸೇನಾ? ಏನು ಯಡಿಯೂರಪ್ಪ ಪೂಜ್ಯ ಯಡಿಯೂರಪ್ಪ ಪುತ್ರ ಏನು ಮಾತಾಡೋದು? ಸೋಲಿಗೆ ಹರುಕುಬಾಯಿ, ನಿಮ್ಮ ಹರಿತವಾದ ಏನು ಹೊಲಸು ನಾಲಿಗಿದೆಯಲ್ಲ, ಇದು ಸೋಲಿಗೆ ಕಾರಣ. ನಿಮ್ಮ ನಡವಳಿಕೆಗಳು ಕಾರಣ. ವಿಧಾನಸಭೆ ಒಳಗೆ ಏನು ಮಾತಾಡಿದ್ರು 2023ಕ್ಕಿಂತ ಮುಂಚೆ ಮಂತ್ರಿ ಮಾಡಲಿಲ್ಲ. ಒಂದೇ ಕಾರಣಕ್ಕೆ 2019ರಿಂದ 23 ಚುನಾವಣೆ ಆಗೋವರೆಗೂ ಹೊರಗೆ ಮಾತಾಡಿದ್ರು. ಇದು ನಿಮ್ಮ ನಡವಳಿಕೆ, ನಿಮ್ಮ ಬಾಯಿ ಕಾರಣ ಆಯಿತು. ಪಾದಯಾತ್ರೆ ಮಾಡಿದ್ರ, ಕೇಸ್ಗಳು ಹಾಕ್ಸಂದ್ರೆ ಸುಮ್ಮನೆ ಆಯಿತು. ನಾನು ಕೇಳ್ತೀನಿ, ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರು ಮಗ ಅಂತ ಹೇಳ್ತಿರಲ್ಲ, ಸಿಗ್ಗಾಂವ್ನಲ್ಲಿ ಕ್ಯಾಂಪ್ ಮಾಡಿದ್ರಲ್ಲ, ಬೊಮ್ಮಾಯಿಯವ್ರ ಮಗ ಸೋಲ್ತಿದ್ರು, ಅವ್ರು ಬಂದು ಹರುಕ್ಬಾಯಿಂದ ಅವ್ರ ನಡವಳಿಕೆಯಿಂದ ಸಿಗ್ಗಾವಿ ಸೋಲ್ತಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೋಲಿಗೆ ಅವರೇ ಕಾರಣ. ಯಾರು ಮಾತಾಡ್ತಾರಲ್ಲ, ಯಡಿಯೂರಪ್ಪ ವರ್ಸಸ್ ವಿಜಯೇಂದ್ರ ವರ್ಸಸ್ ಅಂತ ದಯಮಾಡಿ ಏನು ಮಾಡಿಬಿಡ್ರಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು, ಮಾಧ್ಯಮ ಸ್ನೇಹಿತರು ಎಲ್ಲ ಒಂದು ಕಡೆ ದಯಮಾಡಿ ಅನ್ನದ ಭಾವಿಸ್ಬೇಡ್ರಿ. ಮಾಧ್ಯಮ ಸ್ನೇಹಿತರು ನೀವು ಅವ್ರನ್ನ ಸುಮ್ಮನೆ ಹಿಂದೂ ಹುಲಿ ಯಾಕೆ ಇವ್ರು ಸಿಗ್ಗಾವ್ರಲ್ಲಿ ಓಟ್ ಕೊಡ್ತಿಲ್ಲ, 3 ದಿವಸ ಕ್ಯಾಂಪ್ ಹಾಕಿದ್ದಿಲ್ಲ, ನೀವೇ ತಾನೇ ಸೋಲಿ ಕಾರಣ. ನೀವು ಸೋಲಿ ಕಾರಣ ಅಂತ ಹೇಳ್ಕೊಳ್ರಿ. ಯಡಿಯೂರಪ್ಪನ ವಿಜಯೇಂದ್ರ ಹೆಂಗೆ ಹೇಳ್ತೀರಿ? ಇದು ಒಳ್ಳೇದಲ್ಲ. ನಾವು ಭಾಳ ತಾಳ್ಮೆಯಿಂದ ಇದೀವಿ. ಏನು ಮಾತಿದ್ರೆ ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಾಕಿದೆ? ಪಕ್ಷವನ್ನು ನೀವು ಕಟ್ಟಿದ್ದೀರಾ? ಇಲ್ಲಿ ಕೆಲವ್ರು ಬಂದಾರಲ್ಲ, ಅವ್ರ ಜೊತೆಗೆ ಯಾರು ಬಂದಾರಲ್ಲ, ಇವರು JDS ಎಂದು ಬಂದರು, ಅವ್ರ ಜೊತೆಗಿರೋರು ವಲಸೆ ಬಂದಿರೋರು. ಹಂಗಂತೇಳಿ ಕಾಂಗ್ರೆಸ್ಸಿಂದ ಎಲ್ಲರೂ ಟೀಕೆ ಮಾಡಿಲ್ಲ. BC ಪಾಟೀಲ್ ಇದ್ದಾರೆ, ಬೈರತಿ ಬಸವರಾಜ್ ಇದ್ದಾರೆ, ಅಥವಾ ಭಾಳಷ್ಟು ಜನ ಯಾರು ಕಾಂಗ್ರೆಸ್ಸಿಂದ ಬಂದ್ರಲ್ಲ ಪಾಪ, ಗೌರವದಿಂದ BC ಪಾಟೀಲ್ ಇರ್ಬೋದು ಅಥವಾ ಬೈರತಿ ಬಸವರಾಜ್ ಇರ್ಬೋದು, ಭಾಳಷ್ಟು ಜನ ಕಾಂಗ್ರೆಸ್ಸಿಂದ ಬಂದರು. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ರೂಪಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಯಾರೋ ಒಬ್ಬಿಬ್ಬರು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು. ನಾನು ನಾಳೆ ಬಂದ ಮಾತಾಡ್ತೀನಿ. ಯಡಿಯೂರಪ್ಪನವ್ರ ಕಾರಣ ಅಲ್ಲ, ನಿಮ್ಮ ನಡವಳಿಕೆ ಕಾರಣ ಸೋಲಿಗೆ. ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಸೋತವರು ಟಿಕೆಟ್ ಸಿಗಲ್ದ್ರೆ ಒಂದಾಗ್ಬಿಟ್ರೆ, ಅರೆ ನೀವಿರೋದು 8 ಜನ ಹೇಳ್ಬಿಟ್ರೆ ಯಡಿಯೂರಪ್ಪನ ಮರ್ಯಾದೆ ಹೋಗ್ಬಿಡುತ್ತಾ? ಯಡಿಯೂರಪ್ಪನವ್ರನ್ನ ವಿನಾಕಾರಣ ಅನಗತ್ಯ ಟೀಕೆ ಮಾಡಿದರೆ ನಾನು ಉತ್ತರ ಕೊಡಲ್ಲ, ರಾಜ್ಯದ ಜನ ಉತ್ತರ ಕೊಡ್ತಾರೆ. ವಿಜಯೇಂದ್ರ ಹೇಳ್ತೀನಿ, ನಾನು ನಿನ್ನೇನು ಹೇಳಿದ್ದೆ, JH ಪಟೇಲ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಮಲ್ಲಿಕಾರ್ಜುನ ಓರಿ ಕತೆ, ಓರಿ ಹೋಗ್ತಾ ಇತ್ತಂತೆ, ಹಿಂದೆ ತೋಳ ಕಾಯ್ತಿತ್ತ, ಕಾದು ಕೂತ್ಕೊಂತಂತೆ. ಹಂಗೆ ಇವ್ರು ರಾಜ್ಯದ ಅಧ್ಯಕ್ಷ ಹೇಳ್ತಾರೆ, ಓರಿ ಇವರು ತೋಳ, ಇವ್ರು ಯಾರು ಕಾಯ್ತದ್ರಲ್ಲ ತೋಳುಗಳಾಗಿ ಹೋರಿ ಕತೆ ಆಗುತ್ತೆ ಇವರು. ಯಡಿಯೂರಪ್ಪ ವಿಜಯೇಂದ್ರ ಹೌದು. ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದು, ಸೈಕಲ್ ತುಳಿದು, ಪಾದಯಾತ್ರೆ ಮಾಡಿದ್ದು, ಹೋರಾಟ ಮಾಡಿದ್ದು ಯಡಿಯೂರಪ್ಪ. ಇವ್ರು ವಿಜಯೇಂದ್ರನ ಯಡಿಯೂರಪ್ಪ ಮಾಡಿಲ್ಲಪ್ಪ, ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅವ್ರಿಗೆ ಸಾಮರ್ಥ್ಯ ಐತೆ, ಯಾಕೆ ವಿಜಯೇಂದ್ರ ಆಗಬಾರ್ದಾ?
ಉಂಡು ಹೋದ ಕೊಂಡು ಹೋದ ಇವರೆಲ್ಲ ಯಡಿಯೂರಪ್ಪನಿಂದ ಅಧಿಕಾರ ಅನುಭವಿಸಿ ಈ ರೀತಿ ಉದ್ದಟತನ ಮಾತಾಡ್ತಾರೆ. ಇದು ಒಳ್ಳೆಯದಲ್ಲ, ಕೈ ಬಿಡಬೇಕು. ಯಡಿಯೂರಪ್ಪ ವಿಜೇಂದ್ರ ನೇತೃತ್ವದಲ್ಲಿ 3 ತಂಡ, ವಿಜೇಂದ್ರ ನೇತೃತ್ವದಲ್ಲಿ 1 ತಂಡ, ಇನ್ನೊಂದು ತಂಡ ಆರೋಶಕ್ಕೂ, ಇನ್ನೊಂದು ತಂಡ ಚಲವಾದಿ ನಾರಾಯಣ. ಈ 3 ತಂಡಗಳು ಮಾತ್ರ ಅಧಿಕೃತ, ಇನ್ಯಾವುದೂ ಅಲ್ಲ. ನಾನು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಈ 3 ತಂಡಗಳು ಬಂದಾಗ ಮಾತ್ರ ನೀವು ಸಹಕಾರ ಕೊಡಬೇಕು. ಇನ್ಯಾರೇ ಬಂದರೂ ಅವ್ರಿಗೆ ಕೇಳ್ರಿ. ಚುನಾವಣೆ 23 ಸೋಲಿಗೆ ನೀವೇ ಕಾರಣ. ಇವತ್ತು ನಾವು ಯಾರು ಮಾಜಿಗಳಾಗಿದ್ದೀವಿ ಅಂದರೆ ಅವರ ಹರುಕು ಬಾಯಿ, ಅವ್ರ ನಡವಳಿಕೆನೇ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. BJP ಸೋಲಿಗೆ ಅವರೇ ಕಾರಣ. ಮೊನ್ನೆ 3 ಉಪಚುನಾವಣೆಗೆ ಅವ್ರು ಯಾಕಂದರೆ ಎಲ್ಲ ಕಡೆ ಮಾತಾಡಿ ಈ ರಾಜ್ಯದ ಜನರಿಗೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆಲ್ಲ ಒಂದು ಕಡೆ ಗೊಂದಲ ಆಗಿದೆ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಪಾದಯಾತ್ರೆ ಬಂದ್ರೆ ಎಲ್ಲೋಗಿದ್ದೀರಿ ನೀವು? ಸೂರ್ರು ಟೀಕೆ ಮಾಡೋರು. ಪಾದಯಾತ್ರೆ ಬಂದಿಲ್ಲ, ಭ್ರಷ್ಟಾಚಾರ ಹೋರಾಟಕ್ಕೆ ಬಂದಿಲ್ಲ. ಸುಮ್ಮನೆ ಅವರು ವೈಯಕ್ತಿಕವಾಗಿ ಅವರನ್ನು ಅವರು ವೈಭವೀಕರಿಸಂದು ಅವರನ್ನು ಅವರು ಹಿಂದೂ ಹುಲಿ ಅಂತೇಳಿ ವೈಭವೀಕರಿಸಂತಂದರೆ ಇದು ಸರಿಯಲ್ಲ. ನಾವು ಸಹ ಎಲ್ಲಿ ಉತ್ತರ ಕೊಡಬೇಕು, ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೂ ಖಂಡಿತ ಮಾಡ್ತೀವಿ. ಇನ್ನು ಮುಂದೆ ನಿಲ್ಲಿಸಬೇಕು. ಏನು 3 ತಂಡಗಳಿದ್ದಾವೆ, ಈ 3 ತಂಡಗಳು ಸೇರ್ಕೊಂಡು ಪ್ರವಾಸ ಮಾಡಿ. ಆದರೆ ಇವ್ರು ಯಾರಾದರೂ ಬಂದರೆ ಯಾವುದೇ ನಮ್ಮ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀವಿ. 2011ರಲ್ಲಿ ಯಡಿಯೂರಪ್ಪನ ಇಳಿಸಿರಲ್ಲ, ಏನಾಯ್ತು BJP ಏನಾಯ್ತು? ಇಂಥವ್ರಿಂದಲೇ ಯಡಿಯೂರಪ್ಪನ ರಾಜೀನಾಮೆ ಕೊಡಿಸಿದ್ದು. ರಾಜೀನಾಮೆ ಕೊಟ್ಟರಲ್ಲ, 2013ರಲ್ಲಿ ಎಷ್ಟಕ್ಕೆ ಬಂದೀವಿ ನಾವು? 41 ಸೀಟು. ಅದ 40 ಸೀಟ್ ಬಂತು. 2000 ಯಡಿಯೂರಪ್ಪನವ್ರು ಏನು ತಪ್ಪು ಮಾಡಲಿಲ್ಲ. ಯಡಿಯೂರಪ್ಪನವರು 2021ರಲ್ಲಿ ಏನಾಯಿತು? ರಾಜೀನಾಮೆ ಕೊಟ್ಟ ಮೇಲೆ 65 ಸೀಟಿಗೆ ಬಂತು. ಯಡಿಯೂರಪ್ಪನವ್ರು ಹೇಳಿದರು, ಈ ರಾಜ್ಯದಲ್ಲಿ 130-40 ಸ್ಥಾನ ತರ್ತೀವಿ ಅಂತ ಹೇಳಿದರು. ಕೆಲವರು ಷಡ್ಯಂತ್ರದಿಂದ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡ್ತಕ್ಕಂಥ ಇಕ್ಕಟ್ಟನ್ನು ಸೃಷ್ಟಿ ಮಾಡಿದರು. ಯಡಿಯೂರಪ್ಪನವ್ರ ಕಣ್ಣೀರಲ್ಲಿ BJP ಕೊಚ್ಚೋಗುತ್ತಂತ ಒಬ್ಬ ಸ್ವಾಮೀಜಿಗಳು ಹೇಳಿದರು. ನಾನು BJPನೇ, ನನಗೂ BJP ಬಗ್ಗೆ ಅಭಿಮಾನ ಇದೆ, ನನಗೆ ತಾಯಿ ಸಮಾನ. ಕೆಲವರಿಂದ ನೋಡಿ, ಸಂಘಟನೆ ಏನು ಮಾಡಲ್ಲ, ಸಂಘಟನೆ ಕೆಟ್ಟದ್ದಲ್ಲ. ಏನು ಈ 4-5 ಜನ ಅದರಲ್ಲ, ಬೇರೆ ಬೇರೆ ಪಕ್ಷದಿಂದ ಬಂದು ಸ್ವಚ್ಛ ಮಾಡ್ತೀವಿ. ಏನು ಸ್ವಚ್ಛ ಮಾಡ್ತೀವಿ? ಬೇರೆ ಪಕ್ಷದಿಂದ ಬಂದು ಇಲ್ಲಿ ಇನ್ನೊಬ್ಬರಿಗೆ ನೀತಿ ಪಾಠ ಹೇಳಕ್ಕೆ ಬರ್ತೀಯಾ? ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಮಾತಾಡಕ್ಕೆ ಬರ್ತೀಯಾ? ಯಾವ ನೈತಿಕ ಆಗ್ತಿದೆ ಕೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ತಡಿ ಇಲ್ಲಿ ಮಾಧ್ಯಮ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ. ಇವತ್ತು ಮಾಧ್ಯಮ ಸ್ನೇಹಿತರು ವಿಜೇಂದ್ರ ವರ್ಸಸ್ ಅಂತ ಮಾಡಕ್ಕೆ ಕೊಟ್ಟಿರಿ. ಒಂದು ನಿಮಿಷ ತಡಿಯೋಣ. ಇಲ್ಲಿ ನೀನು ಆಮೇಲೆ ಮಾತಾಡಬಾರ್ದು, ನಿನ್ನ ಕ್ವಶನ್ಗೆ ಉತ್ತರ ಕೊಡ್ತೀನಿ ನಾನು. ಇಲ್ಲಿ ಯಾವ ವರ್ಸಸ್ ಇಲ್ಲ, BJP ಅಷ್ಟೇ. ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದ್ದು 16 ಬಾರಿ ಹೇಳಿದ್ದು, 100 ಬೆಳೆದೀನಿ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷಿ ಅವರು. ಈಗ ನರೇಂದ್ರ ಮೋದಿಯವರವರ ಅಪಾಯಿಂಟ್ಮೆಂಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. 17 ಲೋಕಸಭೆ ಗೆದ್ದಿಲ್ವಾ? ಸಂಘಟನೆ ಮಾಡಿಲ್ವಾ ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ವರ್ಚಸ್ಸಿಲ್ವಾ? ಯಡಿಯೂರಪ್ಪನವ್ರು ಸೈಕಲ್ ತುಳಿಯುವಾಗ ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ರಾಜಕಾರಣಕ್ಕೆ ಬಂದಾಗ ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಕಣ್ಣೇ ಬಿಟ್ಟಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಯಾವ ನೈತಿಕ ಹಕ್ಕಿದೆ? ಯಾವುದೇ ನೈತಿಕ ಹಕ್ಕಿಲ್ಲ. ಕೇಳ್ತೀನಿ, ನಾನು ಸವಾಲಕ್ಕೆ ಬರೀ ನನ್ನ ತಾಕತ್ತಿದ್ರೆ ಇದು ಮಾಧ್ಯಮದಲ್ಲಿ ಮಾತಾಡಬಾರ್ದು. ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀನಿ. ಯಾಕಂದರೆ ಏನು ನಿನ್ನೆ ಮಾತಾಡಿದರೆ, ದಿಸಿಂತ ಮಾತಾಡಿದರೆ, ಕಳೆದ 2023 ವಿಧಾನಸಭೆ ಚುನಾವಣೆಗೆ ಅಧಿವೇಶನದ ಒಳಗೆ ಹೊರಗೆ ಮಾತಾಡಿದ್ದು 23 ಸೋಲಿಗೆ ಇವ್ರು ಯಾರ್ದಾರ 4 ಜನ ಟೀಮ್ ಮಾಡ್ಕೊಂಡಾರಲ್ಲ, ಇವರೇ ಕಾರಣ ಅಂತ ಹೇಳ್ತೀನಿ. ಗಂಟಾಘೋಷ ಹೇಳ್ತೀನಿ ನಾನು ನೋಡಿ, ರಾಷ್ಟ್ರೀಯ ಯಾರು ಇಲ್ಲಿ ಪ್ರಭಾರಿಗಳು ಬಂದಿರ್ತಾರೆ, ರಾಜ್ಯಕ್ಕೆ ಉಸ್ತುವಾರಿಗಳು ಬಂದಿರ್ತಾರೆ, ಅವ್ರನ್ನೂ ಟೀಕೆ ಮಾಡ್ತಾರೆ. ಅಂದರೆ ಇವರೇನು ಮೊಹಮ್ಮದ್ ಬಿನ್ ತೊಗೊಳಕ್ಕ ಸದ್ದಾಂ ಹುಸೇನ? ಏನು ಯಡಿಯೂರಪ್ಪ ಪೂಜ್ಯ ಯಡಿಯೂರಪ್ಪ ಪುತ್ರ ಏನು ಹೇಳಿ ಮಾತಾಡೋದು? ಸೋಲಿಗೆ ಹರುಕುಬಾಯಿ, ನಿಮ್ಮ ಹರಿತವಾದ ಏನು ಹೊಲಸು ನಾಲಿಗಿದೆಯಲ್ಲ, ಇದು ಸೋಲಿಗೆ ಕಾರಣ. ನಿಮ್ಮ ನಡವಳಿಕೆಗಳು ಕಾರಣ. ವಿಧಾನಸಭೆ ಒಳಗೆ ಹೊರಗೆ ಏನು ಮಾತಾಡಿದ್ರು? 2023ಕ್ಕಿಂತ ಮುಂಚೆ ಮಂತ್ರಿ ಮಾಡಲಿಲ್ಲ. ಒಂದೇ ಕಾರಣಕ್ಕೆ 2019ರಿಂದ 23 ಚುನಾವಣೆ ಆಗೋವರೆಗೂ ಹೊರಗೆ ಮಾತಾಡಿದ್ರು. ಇದು ನಿಮ್ಮ ನಡವಳಿಕೆ, ನಿಮ್ಮ ಬಾಯಿ ಕಾರಣ. ಅದು ಪಾದಯಾತ್ರೆ ಮಾಡಿದ್ರ,
ಕೇಸ್ಗಳು ಹಾಕ್ಸಂದ್ರೆ ಸುಮ್ಮನೆ ಆಯಿತು. ನಾನು ಕೇಳ್ತೀನಿ, ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರು ಮಗ ಅಂತ ಹೇಳ್ತಿರಲ್ಲ, ಸಿಗ್ಗಾಂವ್ನಲ್ಲಿ ಕ್ಯಾಂಪ್ ಮಾಡಿದ್ರಲ್ಲ, ಬೊಮ್ಮಾಯಿಯವ್ರ ಮಗ ಸೋಲ್ತಿದ್ರು, ಅವ್ರು ಬಂದು ಹರುಕ್ಬಾಯಿಂದ ಅವ್ರ ನಡವಳಿಕೆಯಿಂದ ಸಿಗ್ಗಾವಿ ಸೋಲ್ತಂದು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸೋಲಿಗೆ ಅವರೇ ಕಾರಣ. ಯಾರು ಮಾತಾಡ್ತಾರಲ್ಲ, ಯಡಿಯೂರಪ್ಪ ವರ್ಸಸ್ ವಿಜೇಂದ್ರ ವರ್ಸಸ್ ಅಂತ ದಯಮಾಡಿ ಅನ್ಬೇಡ್ರಿ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ಮಾಧ್ಯಮ ಸ್ನೇಹಿತರು ಎಲ್ಲ ಒಂದು ಕಡೆ ದಯಮಾಡಿ ಅನ್ನಿತ ಭಾವಿಸ್ಬೇಡ್ರಿ. ಮಾಧ್ಯಮ ಸ್ನೇಹಿತರು ನೀವು ಅವ್ರನ್ನ ಸುಮ್ಮನೆ ಹಿಂದೂ ಹುಲಿ ಯಾಕೆ ಇವ್ರು ಸಿಗ್ಗಾಂವ್ನಲ್ಲಿ ಓಟ್ ಕೊಡ್ತಿಲ್ಲ, 3 ದಿವಸ ಕ್ಯಾಂಪ್ ಹಾಕಿದ್ರಲ್ಲ, ನೀವೇ ತಾನೇ ಸೋಲಿ ಕಾರಣ. ನೀವು ಸೋಲಿ ಕಾರಣ ಅಂತ ಹೇಳ್ಕೊಳ್ರಿ. ಯಡಿಯೂರಪ್ಪನ ವಿಜೇಂದ್ರ ಹೆಂಗೆ ಹೇಳ್ತೀರಿ? ಇದು ಒಳ್ಳೇದಲ್ಲ. ನಾವು ಭಾಳ ತಾಳ್ಮೆಯಿಂದ ಇದೀವಿ. ಏನು ಮಾತಿದ್ರೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಾಕಿದೆ? ಪಕ್ಷವನ್ನು ನೀವು ಕಟ್ಟಿದ್ದೀರಾ? ಇಲ್ಲಿ ಕೆಲವ್ರು ಬಂದಾರ, ಅವ್ರ ಜೊತೆಗೆ ಯಾರು ಬಂದಾರಲ್ಲ, ಇವರು JDS ಎಂದು ಬಂದವರು, ಅವ್ರ ಜೊತೆಗಿರೋರು ವಲಸೆ ಬಂದಿರೋರು. ಹಂಗಂತೇಳಿ ಕಾಂಗ್ರೆಸ್ಸಿಂದ ಎಲ್ಲರೂ ಟೀಕೆ ಮಾಡಿಲ್ಲ. BC ಪಾಟೀಲ್ ಇದ್ದಾರೆ, ಬೈರತಿ ಬಸವರಾಜ್ ಇದ್ದಾರೆ, ಅದು ಭಾಳಷ್ಟು ಜನ ಯಾರು ಕಾಂಗ್ರೆಸ್ಸಿಂದ ಬಂದ್ರಲ್ಲ ಪಾಪ, ಗೌರವದಿಂದ BC ಪಾಟೀಲ್ ಇರ್ಬೋದು ಅಥವಾ ಬೈರತಿ ಬಸವರಾಜ್ ಇರ್ಬೋದು, ಭಾಳಷ್ಟು ಜನ ಕಾಂಗ್ರೆಸ್ಸಿಂದ ಬಂದರು. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ರೂಪಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಯಾರೋ ಒಬ್ಬಿಬ್ಬರು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು. ನಾನು ನಾಳೆ ಬಂದ ಮಾತಾಡ್ತೀನಿ. ಯಡಿಯೂರಪ್ಪನವ್ರ ಕಾರಣ ಅಲ್ಲ, ನಿಮ್ಮ ನಡವಳಿಕೆ ಕಾರಣ ಸೋಲಿಗೆ. ಬರೀ ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಸೋತವರು ಟಿಕೆಟ್ ಸಿಗಲ್ದ್ರೆ ಒಂದಾಗ್ಬಿಟ್ರೆ, ಅರೆ ನೀವಿರೋದು 8 ಜನ ಹೇಳ್ಬಿಟ್ರೆ ಯಡಿಯೂರಪ್ಪನ ಮರ್ಯಾದೆ ಹೋಗ್ಬಿಡುತ್ತಾ? ಯಡಿಯೂರಪ್ಪನವ್ರನ್ನ ವಿನಾಕಾರಣ ಅನಗತ್ಯ ಟೀಕೆ ಮಾಡಿದರೆ ನಾನು ಉತ್ತರ ಕೊಡಲ್ಲ, ರಾಜ್ಯದ ಜನ ಉತ್ತರ ಕೊಡ್ತಾರೆ. ವಿಜೇಂದ್ರ ಹೇಳ್ತೀನಿ, ನಾನು ನಿನ್ನೇನು ಹೇಳಿದ್ದೆ, ಜಯೇಶ್ ಪಟೇಲ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ನಮ್ಮಲ್ಲಿ ಕೆಲವು ಜನ ಓರಿ ಕತೆ, ಓರಿ ಹೋಗ್ತಾ ಇತ್ತಂತೆ, ಹಿಂದೆ ತೋಳ ಕಾದು ಕೂತ್ಕೊಂತಂತೆ. ಹಂಗೆ ಇವ್ರು ರಾಜ್ಯದ ಅಧ್ಯಕ್ಷ ಹೇಳ್ತಾ ಇದ್ದೆ, ಓರಿ ಇವರು ತೋಳ, ಇವ್ರು ಯಾರು ಕಾಯ್ತದ್ರಲ್ಲ ತೋಳುಗಳಾಗಿ ಹೋರಿ ಕತೆ ಆಗಿತ್ತು ಇವರು. ಯಡಿಯೂರಪ್ಪ ವಿಜೇಂದ್ರ ಹೌದು, ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದು, ಸೈಕಲ್ ತುಳಿದ್ದು, ಪಾದಯಾತ್ರೆ ಮಾಡಿದ್ದು, ಹೋರಾಟ ಮಾಡಿದ್ದು ಯಡಿಯೂರಪ್ಪ. ಇವ್ರು ಯಾರು? ವಿಜೇಂದ್ರನ ಯಡಿಯೂರಪ್ಪ ಮಾಡಿಲ್ಲಪ್ಪ, ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅವ್ರಿಗೆ ಸಾಮರ್ಥ್ಯ ಐತೆ, ಯಾಕೆ ವಿಜೇಂದ್ರ ಆಗಬಾರ್ದ? ಉಂಡು ಹೋದ ಕೊಂಡು ಹೋದ ಇವರೆಲ್ಲ ಯಡಿಯೂರಪ್ಪನಿಂದ ಅಧಿಕಾರ ಅನುಭವಿಸಿ ಈ ರೀತಿ ಉದ್ದಡತನ ಮಾತಾಡ್ತಾರೆ. ಇದು ಒಳ್ಳೆಯದಲ್ಲ, ಕೈ ಬಿಡಬೇಕು. ಯಡಿಯೂರಪ್ಪ ವಿಜೇಂದ್ರ ನೇತೃತ್ವದಲ್ಲಿ 3 ತಂಡ, ವಿಜೇಂದ್ರ ನೇತೃತ್ವದಲ್ಲಿ 1 ತಂಡ, ಇನ್ನೊಂದು ತಂಡ ಆರೋಶಕ್ಕೂ, ಇನ್ನೊಂದು ತಂಡ ಚಲವಾದಿ ನಾರಾಯಣ. ಈ 3 ತಂಡಗಳು ಮಾತ್ರ ಅಧಿಕೃತ, ಇನ್ಯಾವುದು ಅಲ್ಲ. ನಾನು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಈ 3 ತಂಡಗಳು ಬಂದ ಮಾತ್ರ ನೀವು ಸಹಕಾರ ಕೊಡಬೇಕು. ಇನ್ಯಾರೇ ಬಂದರೂ ಅವ್ರಿಗೆ ಕೇಳ್ರಿ. ಚುನಾವಣೆ 23 ಸೋಲಿಗೆ ನೀವೇ ಕಾರಣ. ಇವತ್ತು ನಾವು ಯಾರು ಮಾಜಿಗಳಾಗಿದ್ದೀವಿ ಅಂದರೆ ಅವರ ಹರುಕುಬಾಯಿ, ಅವ್ರ ನಡವಳಿಕೆನೇ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. BJP ಸೋಲಿಗೆ ಅವರೇ ಕಾರಣ. ಮೊನ್ನೆ 3 ಉಪಚುನಾವಣೆಗೆ ಅವ್ರು ಯಾಕಂದರೆ ಎಲ್ಲ ಕಡೆ ಮಾತಾಡಿ ಈ ರಾಜ್ಯದ ಜನರಿಗೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆಲ್ಲ ಒಂದು ಕಡೆ ಗೊಂದಲ ಆಗಿದೆ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಪಾದಯಾತ್ರೆ ಬಂದ್ರೆ ಎಲ್ಲೋಗಿದ್ದೀರಿ ನೀವು? ಸೂರ್ರು ಟೀಕೆ ಮಾಡೋರು, ಪಾದಯಾತ್ರೆ ಬಂದಿಲ್ಲ, ಭ್ರಷ್ಟಾಚಾರ ಹೋರಾಟಕ್ಕೆ ಬಂದಿಲ್ಲ. ಸುಮ್ಮನೆ ಅವರು ವೈಯಕ್ತಿಕವಾಗಿ ಅವರನ್ನು ವೈಭವೀಕರಿಸ್ಕೊಂಡು ಅವರನ್ನು ಹಿಂದೂ ಹುಲಿ ಅಂತೇಳಿ ವೈಭವೀಕರಿಸಂತಂದರೆ ಇದು ಸರಿಯಲ್ಲ. ನಾವು ಸಹ ಎಲ್ಲಿ ಉತ್ತರ ಕೊಡಬೇಕು, ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೂ ಖಂಡಿತ ಮಾಡ್ತೀವಿ. ಇನ್ನು ಮುಂದೆ ನಿಲ್ಲಿಸಬೇಕು. ಏನು 3 ತಂಡಗಳಿದಾವೆ, ಈ 3 ತಂಡಗಳು ಸೇರ್ಕೊಂಡು ಪ್ರವಾಸ ಮಾಡಿ. ಆದರೆ ಇವ್ರು ಯಾರಾದರೂ ಬಂದರೆ ಯಾವುದೇ ನಮ್ಮ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀವಿ. 2011ರಲ್ಲಿ ಯಡಿಯೂರಪ್ಪನ ಇಳಿಸಿರಲ್ಲ, ಏನಾಯ್ತು BJP ಏನಾಯ್ತು? ಇಂಥವ್ರಿಂದಲೇ ಯಡಿಯೂರಪ್ಪನ ರಾಜೀನಾಮೆ ಕೊಡಿಸಿದ್ದು. ರಾಜೀನಾಮೆ ಕೊಟ್ಟರಲ್ಲ, 2013ರಲ್ಲಿ ಎಷ್ಟಕ್ಕೆ ಬಂದ್ವಿ ನಾವು? 41 ಸೀಟು, ಅದ 40 ಸೀಟ್ ಬಂತು. 2000 ಯಡಿಯೂರಪ್ಪನವ್ರು ಏನು ತಪ್ಪು ಮಾಡಲಿಲ್ಲ. ಯಡಿಯೂರಪ್ಪನವರು 2021ರಲ್ಲಿ ಏನಾಯಿತು? ರಾಜೀನಾಮೆ ಕೊಟ್ಟ ಮೇಲೆ 65 ಸೀಟಿಗೆ ಬಂತು. ಯಡಿಯೂರಪ್ಪನವ್ರು ಹೇಳಿದರು, ಈ ರಾಜ್ಯದಲ್ಲಿ 130-40 ಸ್ಥಾನ ತರ್ತೀವಿ ಅಂತ ಹೇಳಿದರು. ಕೆಲವರು ಷಡ್ಯಂತ್ರದಿಂದ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡ್ತಕ್ಕಂಥ ಇಕ್ಕಟ್ಟನ್ನು ಸೃಷ್ಟಿ ಮಾಡಿದರು. ಯಡಿಯೂರಪ್ಪನವ್ರ ಕಣ್ಣೀರಲ್ಲಿ BJP ಕೊಚ್ಚೋಗುತ್ತಂತ ಒಬ್ಬ ಸ್ವಾಮೀಜಿಗಳು ಹೇಳಿದರು. ನಾನು BJPನೇ,
ನನಗೂ ಬಿ ಜೆ ಪಿ ಬಗ್ಗೆ ಅಭಿಮಾನ ಇದೆ, ನನಗೆ ತಾಯಿ ಸಮಾನ. ಕೆಲವರಿಂದ ನೋಡಿ ಸಂಘಟನೆ ಏನು ಮಾಡಲ್ಲ, ಸಂಘಟನೆ ಕೆಟ್ಟದ್ದಲ್ಲ. ಏನು ಈ 4-5 ಜನ ಅದರಲ್ಲ ಬೇರೆ ಬೇರೆ ಪಕ್ಷದಿಂದ ಬಂದು ಸ್ವಚ್ಛ ಮಾಡ್ತೀವಿ. ಏನು ಸ್ವಚ್ಛ ಮಾಡ್ತೀವಿ? ಬೇರೆ ಪಕ್ಷದಿಂದ ಬಂದು ಇಲ್ಲಿ ಇನ್ನೊಬ್ಬರು ನೀತಿ ಪಾಠ ಹೇಳಕ್ಕೆ ಬರ್ತೀಯಾ? ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಮಾತಾಡಕ್ಕೆ ಬರ್ತೀಯಾ? ಯಾವ ನೈತಿಕ ಹಾಕಿದ್ರೆ ಕೇಳಕ್ಕೆ ಇಚ್ಛೆಪಡ್ತೀವಿ?